ಕೊಡಬೇಡ ಅಂತ ಹೇಳ್ಬಾರ್ದು ನಾವು. ಕಷ್ಟಗಳ ಮಳೆ ಅದಕ್ಕೆ ಡಿ ವಿ ಜಿ ಹೇಳ್ತಾರಲ್ಲ, ಯಾವುದು ಒಂದು ಕಗ್ಗದಲ್ಲಿ, ಎಷ್ಟೇ ಕಷ್ಟ ಬರಲಿ ನೀನು ಕಲ್ಲಿನ ರೀತಿಯಲ್ಲಿ ಹಾಗೂ. ಕಲ್ಲು ಎಷ್ಟು ಗಟ್ಟಿ ಇರುತ್ತೆ, ಎಷ್ಟು ಮಳೆ ಸುರಿದ್ರು, ಎಷ್ಟು ಏನಾದರೂ ಅದು ಸ್ವಲ್ಪ ವಿಚಲಿತ ಆಗಲ್ಲ. ಹಂಗೆ ನಾವು ಅಷ್ಟೇ, ಕಷ್ಟಗಳ ಮಳೆ ವಿಧಿ ಸುರಿ ಅಂತ ಹೇಳ್ತಾರೆ. ಅಂದರೆ ಕಷ್ಟಗಳು ಎಷ್ಟೇ ಬರಲಿ ಅವೆಲ್ಲವನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗೆ ಅವನು ನಿನ್ನ ಶ್ರೀಮಾತೆಯವರನ್ನ ರಾಮಕೃಷ್ಣ ನೋಡ್ಲಿಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರವನ್ನ ಮಾಡ್ತಾನೆ. ತಾನಿನ್ನು ಶ್ರೀಮಾತೆಯವರನ್ನ ನೋಡಲು ಹೋಗುವುದೇ ಇಲ್ಲ ಎಂದು ನಿರ್ಧಾರ ಮಾಡ್ತಾನೆ. ಆದರೆ ಒಂದು ದಿನ ತನ್ನ ಇಷ್ಟ ಮಿತ್ರರ ಬಲವಂತದಿಂದಾಗಿ ಆತ ಉದ್ಬೋಧನಕ್ಕೆ ಹೋಗಲೇಬೇಕಾಯಿತು. ಅಂದ್ರೆ ಅಂದ್ರೆ ತನ್ನ ತುಂಬಾ ಕ್ಲೋಸ್ ಫ್ರೆಂಡ್ಸ್ನ ಬಲವಂತದಿಂದಾಗಿ ಅವನು ಶ್ರೀಮಾತೆಯವರಿದ್ದಂತಹ ಮನೆ, ಆ ಉದ್ಬೋಧನಕ್ಕೆ ಹೋಗ್ತಾನೆ. ಅಂದು ಬಹಳ ಜನ ಪ್ರಣಾಮ ಮಾಡಿದರಾದರೂ ಶ್ರೀಮಾತೆಯವರು ಯಾರನ್ನೂ ಮಾತನಾಡಿಸಲಿಲ್ಲ. ಶ್ರೀಮಾತೆಯವ್ರಿಗೆ ಅನೇಕ ಜನರು ಪ್ರಣಾಮ ಮಾಡ್ತಾ ಇದ್ರು, ಆದ್ರೆ ಯಾರನ್ನು ಶ್ರೀಮಾತೆಯವರು ಮಾತಾಡಿಸಲಿಲ್ಲ. ಆದರೆ ಕೊನೆಯಲ್ಲಿ ಈ ಮನಸ್ಸು ಕೆಟ್ಟ ಭಕ್ತ ದಲಿತ ಮೋಹನ ನಮಸ್ಕಾರ ಮಾಡಲು ಮುಂದೆ ಬಂದಾಗ ಶ್ರೀಮಾತೆಯವರು ಹೇಳ್ತಾರೆ, ಅಂದ್ರೆ ಕಡೆಯದಾಗಿ ಲಲಿತ ಮೋಹನ್ ಶ್ರೀಮಾತೆಯವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪಾ ಚೆನ್ನಾಗಿದ್ದೀಯಾ ಎಂದು ಮಾತನಾಡಿಸಿದರು. ಆಗ ಅವನು ಸ್ವಲ್ಪ ಕಹಿ ಧ್ವನಿಯಲ್ಲಿ ಹೇಳ್ತಾನೆ, ಹೌದಮ್ಮ ಬಹಳ ಚೆನ್ನಾಗಿಯೇ ಇದ್ದಾನೆ ಎಂದು ಉತ್ತರಿಸ್ತಾನೆ. ಆಗ ಶ್ರೀಮಾತೆ ಅವನ ಮೇಲೆ ಕೃಪಾದೃಷ್ಟಿ ಬೀರಿ ಮುಗುಳ್ಳಾಗುತ್ತಾ ಓಲೈಸುವಂತೆ ನುಡಿದರು. ಏನು ಮಾಡುವುದಪ್ಪ, ಈ ಮನಸ್ಸಿನ ಸ್ವಭಾವವೇ ಅಷ್ಟು, ಅದಕ್ಕೆಲ್ಲ ಅಷ್ಟೊಂದು ವಿಷಾದ ಪಡುವುದು. ಶ್ರೀಮಾತೆಯವರು ಸಮಾಧಾನವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಹೇಳ್ದಿದ್ರು ಶ್ರೀಮಾತೆಯವರು ಅವನ ಮನಸ್ಸಿನ ಅಶಾಂತಿಯನ್ನ ಗ್ರಹಿಸಿ ಹೇಳ್ತಾ ಇದ್ದಾರೆ, ಏನು ಮಾಡುವುದಪ್ಪ, ಈ ಮನಸ್ಸಿನ ಸ್ವಭಾವನೇ ಅಷ್ಟು ಅಲ್ವಾ. ಮನಸ್ಸೇನು ಕೋತಿ ಇದ್ದಾಗೆ, ಈ ಕ್ಷಣ ಇದನ್ನು ಸ್ವಲ್ಪ ತಿರಲ್ಲ, ಅಷ್ಟು ಮನವೆಂಬ ಮರ್ಕಟ ತನವೆಂಬ ವೃಕ್ಷವನೇರಿ ಕೊಂಬೆಗಳನ್ನು ಹಾರ್ತಾ ಇರುತ್ತೆ ಅಂತ ಶ್ಯಾಮಕ ಸ್ವಾಮಿಗಳು ಒಂದು ಪದ್ಧತಿ ವಚನದಲ್ಲಿ ಬರೀತಾರೆ ಅಲ್ವಾ. ಹಾಗೆ ತುಂಬಾ ಚಂಚಲ ಕೋತಿಗಳದ್ದು ಮನಸ್ಸಿನ. ನೀವು ಕೋತಿಗಳದ್ದು ಒಂದು ಅರ್ಧ ಗಂಟೆ ಕುತ್ಕೊಂಡು ಕೋತಿಗಳು ಚಲನವಲನ ಗಮನಿಸಿ, ಅವು ಎಷ್ಟು ಚೇಷ್ಟೆ ಮಾಡ್ತಾವಂದ್ರೆ ಅಷ್ಟು ಚೇಷ್ಟೆ ಮಾಡ್ತವೆ. ಹಂಗೆ ನಮ್ಮ ಮನಸ್ಸು ಅಷ್ಟೇ, ಅಷ್ಟು. ಈಗ ನೀವು ನಿಮ್ಮಲ್ಲೇ ಎಷ್ಟು ಜನ ಇಲ್ಲಿ ನಾನು ಹೇಳಿದ್ರೆ ವಿಚಾರ ಕೇಳಿಸ್ಕೊಂತ ಗೊತ್ತಿಲ್ಲ. ಇಲ್ಲಿ ದೇಹ ಮಾತ್ರ ಇರ್ತದೆ, ಮಿಕ್ಕಿದ್ದೆಲ್ಲ ಮನಸ್ಸೆಲ್ಲ ಎಲ್ಲೆಲ್ಲಿ ಹೋಗಿರುತ್ತೆ. ಏನ್ ಅಡುಗೆ ಮಾಡಪ್ಪ ಈಗ ನೀನ್ ಹೇಳೋ ವಿಚಾರನೇ ಕೇಳ್ತಾ ಇಲ್ಲ. ಎಲ್ಲರೂ ಅಂತಲ್ಲ, ಅಂದ್ರೆ ಮನ್ಸು ತಪ್ಪು ನಮ್ದಲ್ಲ. ಮನ್ಸು ಅಷ್ಟು ಬೇಗ ಎಳ್ಕೊಂಡು ಹೋಗ್ಬಿಡುತ್ತೆ, ಮರ್ಕಟ್ಟ ಇದ್ದ ಹಾಗೆ. ಅಂದ್ರೆ ದೇಹ ಮಾತ್ರ ಪ್ರೆಸೆಂಟ್ಸ್ ಇರುತ್ತೆ, ಮೈಂಡ್ ಆಬ್ಸೆನ್ಸ್ ಇರುತ್ತೆ. ಅಂದ್ರೆ ದೇಹ ಮಾತ್ರ ಇಲ್ಲಿ ಇರುತ್ತೆ, ಮನ್ಸು ಎಲ್ಗೋಗಿರುತ್ತೆ, ಎಲ್ಲೆಲ್ಲೋ ತಿರ್ಗಾಡಕ್ ಹೋಗುತ್ತೆ. ಅದನ್ನೇ ಹೇಳ್ತಾರಲ್ಲ, ಕೈಯಲ್ಲಿ ಜಪ ಮಾಡಿ ತಿರುಗ್ತಿರುತ್ತೆ.